ಎಲ್ಲರಿಗೆ ನಮಸ್ಕಾರ. AWP ಪ್ರಾಡಕ್ಟ್ ಕಂಪ್ನಿಯವರು ಆಯುರ್ವೇದಿಕ್ ಪ್ರಾಡಕ್ಟಿಂದ ನಾವು ಹೇಳಕತ್ತೀವಿ. ಈ ಹನುಮಮ್ಮ ಅಂತಂದೇಳಿ ಇವರಿಗೆ ಕಾಲು ಬಾಯಾಗ ಇತ್ತು, ಮೊಣಕಾಲು ನೋವಿಂದ ಬರೋ ತ್ರಾಸತ್ತು. ನಾವು ಕಾಲು ಈಗ ಮಂಡಿ ನೋವು ಅಂತ ಮಂಡಿ ನೋವು ಅಂತ ಬರೋ ತ್ರಾಸತ್ತು, ಬಾತ್ಕೊಂಡ್ಬಿಟ್ಟಿದ್ವು. ಅಂಥದ್ದು ನಾವು ನೋಡಿಬಿಟ್ಟು ಅವ್ರಿಗೆ ಬಂದು ಹಿಂಗೆ ಐತಕ್ಕ, ಹಿಂಗೆ ಮತ್ತೆ ಹೆಂಗೆ ಮಾಡ್ತೀರಿ, ಇದು ತಗೊಂಡು ಭಾಳ ವಾಶ್ ಆಕೈತಿ, ಪರವಲ್ಲ, 100 ರಿಸಲ್ಟ್ ಐತಿ. ಸುಮಾರು ಕಡೆಗೆ ತೊಗೊಂಡಾರ, ಭಾಳ ಹುಷಾರಾಗ್ಯಾರ. ಮತ್ತು ಹೆಂಗೆ ತೊಗೊತೀರ ಇಲ್ಲ ನೀವು ಹೆಂಗೆ ಮಾಡ್ತೀರಿ ಅಂತ ಕೇಳಿದ್ವಿ. ಅವ್ರು ಇಂಜೆಕ್ಟಿವ್ ಹೊಡೆದ್ರು, ಆದ್ರೂ ನಾವು ಪ್ರೆಷರ್ ಮಾಡಿ ಹಿಂಗೈತಿ ತೊಗೊಳಮ್ಮ ಅಂತಂದೇಳಿ ಕೊಟ್ವಿ. ಮನಸ್ಸು ಮಾಡಿ ತಗೊಂಡ್ರು. ಈಗ ಅವರು ತಗೊಂಡ ಮೇಲೆ ಅವ್ರಿಗೆ ಸುಧಾರಣೆ ಯಾವ ರೀತಿ ಆಗೈತಿ ಏನು ಅನ್ನೋದು ಅವರ ನಿಮಗೆ ತಿಳಿಸ್ಕೊಳ್ತಾರೆ. ನಮಸ್ಕಾರ ಸರ್. ಅಮ್ಮ, ತಮ್ಮ ಹೆಸರಮ್ಮ? ಹನುಮಮ್ಮ. ಯಾವ ಊರಮ್ಮ ತಮ್ಮದು? ನರವಾಗ್ಲ, ಹರಿಹರ ಹತ್ರ ನರವಾಗ್ಲ ಅಂತಂದು ಬರುತ್ತಮ್ಮ. ಅಮ್ಮ, ನಿಮಗೆ ಎಷ್ಟು ವಯಸ್ಸು? 70 ವರ್ಷ ಅಮ್ಮ. ಓಕೆ. ಈಗ ನಿಮಗೆ ಫಸ್ಟು ಮಂಡಿ ನೋವು ಇತ್ತಮ್ಮ? ಮಂಡಿ ನೋವು, ಮೈ ಎಲ್ಲ ನೋವು. ಎಷ್ಟು ದಿವಸದಿಂದ ಇತ್ತಮ್ಮ ಇದು? ಈಗ ಇದು ನಡಂತರ ಬಂತಪ್ಪ. ನಡಂತರ ಬಂದು ಅಂದರೆ ಒಂದು ಎಷ್ಟು ತಿಂಗಳಿಂದ ಇತ್ತಮ್ಮ? ಏನಪ್ಪ ಎಲ್ಲ ಹೋಗಿ ಬಂದ ನಾನು. ಓಕೆ. ಅಂದರೆ ಎಷ್ಟು ತಿಂಗಳಿಂದ ಇತ್ತಮ್ಮ? ಒಂದು 2 ತಿಂಗಳು, 3 ತಿಂಗಳು, ಏನು 1 ವರ್ಷ? ಸುಮಾರು ದಿವಸ. ಓಕೆ. ಸುಮಾರು ವರ್ಷದಿಂದ ನೀವು ಏನು ಮಾಡ್ತಿದ್ರಿ? ಮಂಡಿ ನೋವಿದೆ, ನೀವು ಭಾಳ ಕಷ್ಟ. ಎಲ್ಲೆಲ್ಲಿ ಕೆಲ್ಸಕ್ಕೆ ಹೋಗಂಗಿಲ್ಲ, ಏನಿಲ್ಲ, ಮನೆಗೆ ನಮ್ಗೆ ಯಾರು ದುಡಿಯಾರಿಲ್ಲ, ಪಡೆಯಾರಿಲ್ಲ. ನನ್ನ ಜೀವನ ಹೇಳ್ಬಾರ್ದು ಇದಾರ. ಆಮೇಲೆ ನೀವು ಹಾಸ್ಪಿಟಲಿಗೆಲ್ಲ ತೋರಿಸಿದ್ರಮ್ಮ? ಎಲ್ಲ ಎಣ್ಣೆಪೈ ಕಟ್ಕೊಂತೀರಿ. ಓಕೆ. ಎಣ್ಣೆಪೈ, ಮಣಿಪಾಲ್ ಎಲ್ಲದಕ್ಕೂ ಹೋಗಿ ಬಂದ್ರಿ. ಬಟ್ ಯಾಕೆ ನಿಮಗೆ ಅಲ್ಲಿ ಸರಿ ಹೋಗಲಿಲ್ಲಮ್ಮ? ಯಾಕೂ ಸರಿ ಹೋಗಿಲ್ಲ. ಆಮೇಲೆ ಅಲ್ಲ, ಅದೀಗ ನಿಮಗೆ ಗುಳಿಗೆ ಕೊಟ್ಟಿರ್ತಾರೆ, ಟಾನಿಕ್ ಕೊಟ್ಟಿರ್ತಾರೆ, ಆದರೂ ನಿಮಗೆ ಹೋದಾಗ 3ನೇ ಪೈಪ್ ಹಾಕಿದ್ರು. 3ನೇ ಪೈಪ್ ಹಾಕಿದ್ರೆ ಆಮೇಲೆ ಅದು ಇದು ಚಂದ ಬರ್ತೈತಲ್ಲ, ಎಕ್ಸ್ರೇ ಆಮೇಲೆ ಬಂದ್ವಿ. ಕಾಲು ಕೈ ಇಷ್ಟು ದಪ್ಪ ಬಾತ್ರೂಪ ಹೇಳ್ಬಾರ್ದು ನಂದ. ಸಾಯ್ತಾಳ ಅಂದ ಅಪ್ಪನ ಕರ್ಕೊಂಬರ್ರಿ, ಹೋಗ್ರಿ ಮಕ ನೋಡಿ ಸಾಯ್ತಾಳ ಅನ್ನೋದ್ರು. ಹೌದಮ್ಮ. ಈಗ ಅವರು ಹನುಮಂತಪ್ಪರು ಒಂದು ಸಮಾಜ ಸೇವೆ ಮಾಡ್ತಿದಾರಮ್ಮ, ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ. ಸೊ ನೀವು ರಿಲೇಷನ್ ಅಂತಂತೇಳಿ ನಿಮಗೊಂದು ಸಹಾಯ ಮಾಡ್ಬೇಕಂತೇಳಿ ಅದನ್ನು ಮಾಡಿದ್ದಾರೆ. ಬಟ್ ನಿಮಗೆ ಯಾವ ಥರ ಅದು ಅನುಕೂಲ ಆಯ್ತಮ್ಮ? ನಿಮಗೆ ಮಂಡಿ ನೋವು ಮೊದಲಿಗಿಂತ ನಿಮಗೀಗ ಆರಾಮಾಗಿದೆ ಅಮ್ಮ? ಆರಾಮದಿರಮ್ಮ. ಈಗ 4 ಜನಕ್ಕೆ ಏನಂತ ಹೇಳ್ತೀರಮ್ಮ? ತೊಗೋಬೋದು, ಈ ಔಷಧಿ ತೊಗೊಂಡು ಯೂಸ್ ಮಾಡ್ಬೋದಾ? ಅವ್ರಿಗೆ ಯಾರಿಗೆ ನಾನು ಹೇಳಿಲ್ಲ. ಅಲ್ಲ, ನೀವು ಹೇಳಿದ್ರೆ 4 ಜನ ಔಷಧಿ ತೊಗೋಬೋದಾ? ಇದು ಯಾವುದೇ ರೀತಿಯಿಂದ ಹೆದರಿಕೆ ಇಲ್ದಂಗೆ? ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ? ಏನೂ ಆಗೋದಿಲ್ಲ. ಗಟ್ಟಿಮುಟ್ಟಾಗಿರ್ತಾರ, ಇನ್ನೂ 100 ವರ್ಷ ಬದುಕ್ತಾರ. ಸರಿ ಅಮ್ಮ, ಸರಿ. ಈಗ ನೀವು ಬೇರೆ ಕಡೆಗೆ ಹಾಸ್ಪಿಟಲ್ ಒಳಗೆಲ್ಲ ನೀವು ತೊಗೊಂಡ್ರಿ, ಇಂಜೆಕ್ಷನ್ ಎಲ್ಲ ತೊಗೊಂಬಂದ್ರಿ, ಗುಳಿಗೆ ತೊಗೊಂಬಂದ್ರಿ, ಆರಾಮಾಯ್ತಾ ಅದು? ಏನು ಆರಾಮಿಲ್ಲ. ಈ 4 ದಿವಸ ಮತ್ತು ಪಾಡಾಗದ, ಮತ್ತು ಹಂಗೆ ಎದ್ದೇಳಕ್ಕೆ ಬರೋಂಗಿಲ್ಲ, ಕುಂದ್ರಕ್ಕೆ ಬರೋದಿಲ್ಲ. ಆಯಿತು. ಆಮೇಲೆ ನೀವು ಎಷ್ಟು ದಿವಸದಿಂದ ಇದು ಪ್ರಾಡಕ್ಟನ್ನು ತೊಗೊತಿದ್ರಮ್ಮ? ಈಗ 2 ತಿಂಗಳು. ಓಕೆ. 2 ತಿಂಗಳಿಂದ ತೊಗೊತಿದ್ರೆ ನಿಮಗೆ ಆರಾಮಾಗಿದೆ ಅಮ್ಮ. ಸ್ವಲ್ಪ ಅದು ನಿಮ್ಮದು ಮಿಂಡಿಗಾಲು ಏನು ತೋರಿಸ್ತೀರಮ್ಮ? ಅದು ಸ್ವಲ್ಪ ಅಷ್ಟೇ. ಇವು ಎಷ್ಟು ತಪ್ಪು. ಹಾಂ. ಈಗ ನಿಮಗೆ ಇದು ಓಕೆ, ಹೇಳ್ರಮ್ಮ, ಹೇಳ್ರಿ. ಇದೈತಲ್ಲ, ಇಷ್ಟು ತಪ್ಪ, ಇಷ್ಟು ತಪ್ಪ. ಓಕೆ. ಇವುದವಲ್ಲ, ಇಷ್ಟು ತಪ್ಪದು. ಅಂದರೆ ಮಂಡಿ ಚಿಪ್ಪು ನಿಮ್ಮ ಕಣ್ಣಿಗೆ ಕಾಣಿಸ್ತಿದ್ದಿಲ್ಲ? ಕಾಣ್ತದಲ್ಲ, ಇವೇನು ಕಾಣ್ತದಲ್ಲ. ಓಕೆ. ಈಗ ಏನಾಗಿದೆ ಅಮ್ಮ? ಕಾಣ್ತಾ ಇದೆ. ಈಗ ಕಾಣ್ತಾವು. ಇದು ಎಷ್ಟಾಗಿರ್ತೈತಿ, ಇದು ಎಷ್ಟಾಗಿರ್ತೈತಿ, ಎಲ್ಲ ಹಂಗಾಗಿ ಹೇಳ್ಬಾರ್ದು. ಹಿಂಗೆ ತಿಂತವು ಪಾದೆಲ್ಲ ಬಾತ್ಕೊಂಡ್ಬಿಡೋ ಬಾಪ. ಈ ನೋವಿಗೆ ಆ ಪಾದನೂ ಬಾತ್ಕೊಂಡು, ಇದ್ರ ನೋವಿಗೆ ಈ ಪಾದನೂ ಬಾತ್ಕೊಂಡು ಜ್ವರ ಬರೋವು. ಹಾಂ. ಈಗ ಏನಾಗಿದೆ ಅಮ್ಮ? ಜ್ವರ ಏನೂ ಬರ್ತಾ ಇಲ್ಲ? ಈಗ ಚೆನ್ನಾಗಿ ಊಟ ಮಾಡ್ತೀರಿ, ಚೆನ್ನಾಗಿ ಅಡ್ಡಾಡ್ತೀರಿ. ಒಂದು ಸ್ವಲ್ಪ ನೀವು ಎದ್ದು ಅಡ್ಡಾಡೋದು ಸ್ವಲ್ಪ ಹಂಗೆ ವಿಡಿಯೋ. ಹಿಂಗೆ ಅಡ್ಡಾಡ್ತಾನೆ ನೋಯ್ತಾವೆ. ಪರವಾಗಿಲ್ಲಮ್ಮ. ಅಂದ್ರೆ ಮೊದಲು ನೀವು ಕುಂತ್ರೆ ಎದ್ದಳಕ್ಕೆ ಆಗ್ತಿದ್ದಿಲ್ಲ? ಎದ್ದಳಕ್ಕೆ ಹಾಕೋದ್ರಿ, ಹಿಂಗೆ ನಿಂತ್ಕೊಂಡು ಭಾಳ ಹೊತ್ತಿಗೆ ಹಿಂಗೆ ಕಾಲು ಇಡ್ಬೇಕು. ಹಾಂ. ಅಂದ್ರೆ ಅಷ್ಟು ಶಕ್ತಿ ಕಮ್ಮಿ ಆಗಿತ್ತಮ್ಮ ನಿಮಗೆ? ಸುಸ್ತಾಗಿತ್ತು? ಓಕೆ. ಸರಿ ಅಮ್ಮ, ಆಯ್ತು. ನೀವು ಕೂಡ್ರಿ ಸರ್. ನಮ್ಮ ಸರಿ ಕಡೆ ಬರ್ರಿ ಅಮ್ಮ, ಬರ್ರಿ ಕೂಡ್ರಿ. ಅಷ್ಟೇ ಇಟ್ಕೊಡ್ರಿ, ಅಷ್ಟೇ ಹಿಡ್ಕೊಂಡು ಇದು ಮಾಡಿರಿ. ಬರಮ್ಮ, ಇದು ಕೂಡ್ರಿ. ಇಲ್ಲ, ಒಂದು ಸೆಕೆಂಡ್. ನನಗೆ ಹಿಡ್ಕೊಂಡು. ಎಲ್ಲರಿಗೂ ನಮಸ್ಕಾರ. ನಾವು SLPS ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ AWPL ಕಂಪ್ನಿ ಅಂತ ನಾವು ಬಂದಿರೋದು. ಸೊ ಏನಪ್ಪ ಅಂತಂದರೆ, ಸುಮಾರು ಜನರಿಗೆ ಮಂಡಿ ನೋವು ಮತ್ತು ಹಾರ್ಟು, ಲಿವರು, ಕಿಡ್ನಿ ಏನು ಸಮಸ್ಯೆ ಇದೆ, ಸೊ ಎಲ್ಲದಕ್ಕೂ ಈ ಆಯುರ್ವೇದಿಕ್ ಒಳಗೆ ಸೊಲ್ಯೂಷನ್ ಇದೆ. ಅಲೋಪತಿಗಿಂತ ಆಯುರ್ವೇದಿಕ್ಕು ಎಲ್ಲದಕ್ಕಿಂತ ಒಂದು ಪಟ್ಟು ಕೈ ಜಾಸ್ತಿನೇ ಇರೋದ್ರಿಂದ
ಎಲ್ಲ ಮತ್ತು ರೈತ ಬಾಂಧವರಾಗಲಿ ಜನರಿಗೆ ಅಂದರೆ ಜನರಿಗೆ ಏನು ಸಮಸ್ಯೆ ಇದೆ ರೋಗ ರುಜಿನಗಳಿಗಾಗಲಿ ಎಲ್ಲ ಥರದ್ದು ನಿಮಗೆ ಇಲ್ಲಿ ಔಷಧಿಗಳು ಸಿಗುತ್ತವೆ, ಲಭ್ಯ ಇರುತ್ತೆ. ಮತ್ತು ಎಲ್ಲ ಥರದ್ದು ನಿಮಗೆ ಯಾವ ಥರ ನಾವು ಕೊಡಬೇಕು, ಯಾವ ಥರ ತೊಗೋಬೇಕು ಅನ್ನೋದನ್ನು ಕೂಡ ನಿಮಗೆ ಮಾಹಿತಿ ಇರುತ್ತೆ. ಪ್ರತಿಯೊಂದು ರೋಗಕ್ಕೆ ನಿಮಗೆ ಅಲರ್ಜಿ ಆಗಲಿ, ಥೈರಾಯ್ಡ್ ಆಗಲಿ, BP ಆಗಲಿ, ಶುಗರ್ ಆಗಲಿ, ಮಂಡಿ ನೋವಾಗಲಿ, ಆಮೇಲೆ ಅಲರ್ಜಿ ಎನಿವನ್ ಯಾವುದೇ ಆದರೂ ಕೂಡ ನಿಮಗೆ ಅದರಲ್ಲಿ ನಮ್ಮದ್ರಲ್ಲಿ ಸೊಲ್ಯೂಷನ್ ಇದೆ. ಸೊ ಹೀಗಾಗಿ ನಮ್ಮದು ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ಮಂಡಿ ನೋವಿಗೆ ಇವರಿಗೆ 70 ವರ್ಷ ಆದ ಮೇಲೂ ಕೂಡ ಇವರಿಗೆ ಮಂಡಿ ನೋವು ಭಾಳ ಇರೋದ್ರಿಂದ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ಹನುಮಂತಪ್ಪರು ಒಂದು ಡಿಸಿಷನ್ ತಗೊಂಡು ಮಾಡಿದ್ದಾರೆ. ಸೊ ಆ ಡಿಸಿಷನಿಂದ ಇವತ್ತು ಅವರಿಗೆ ಸಕ್ಸಸ್ ಅನ್ನೋದು ಸಿಕ್ಕಿದೆ, ಅಂದರೆ ಸಫಲತೆ ಆಗಿದೆ. ಸೊ ಸಫಲತೆ ಆಗಿದ್ದರಿಂದ ಇವತ್ತು ಅವ್ರದ್ದೊಂದು ವಿಡಿಯೋ ಮಾಡಿ ಜನರಿಗೆ ಮುಟ್ಟಿಸುವಂಥ ನಾವು ಕೆಲಸ ಮಾಡ್ತೀವಿ. ಒಳ್ಳೇದಮ್ಮ, ಆಗಲಿ, ಒಳ್ಳೇದಾಗಲಿ ಸರ್. ಕಟ್ ಮಾಡಿ.